ಏನ್ ನಿಮ್ಮ ಹೆಸರು? ಉಬೇದುಲ್ಲಾ ಖಾನ್ ಅಂತ. ಉಬೇದುಲ್ಲಾ ಖಾನ್ ಅಂತ. ಉಬೇದುಲ್ಲಾ ಖಾನ್ ಹಬ್ಬಗೆ ಆಯ್ತು ಫುಲ್ಲು. ಏನ್ ಕೆಲಸ ಮಾಡೋದು ನೀವು? ನಾವು ಆಟೋ ಡ್ರೈವರ್. ಆಟೋ ಡ್ರೈವರಾ? ಬಸ್ ಡ್ರೈವರ್ ಜೊತೆ ಏನ್ ಮಾಡ್ತಿದ್ದೀರಾ? ನಾವು ಫ್ರೆಂಡ್ಶಿಪ್. ನಿಮ್ ತಾವೇನಾದ್ರು ಗ್ಯಾಸ್ ಗೀಸ್ ಸಿಕ್ಕದ ಅಂತ ಬಂದಿದ್ದೀರಾ? ಹೌದು. ಆಯ್ತು, ಮತ್ತೆ ಏನ್ ಸಮಾಚಾರ? ಹೆಂಗಿದೆ ಕನಕಪುರ? ಕನಕಪುರ ಚೆನ್ನಾಗಿದೆ ಸ್ವಾಮಿ. ಚೆನ್ನಾಗದೆ. ಅಭಿವೃದ್ಧಿ ಹೆಂಗಿದೆ? ಅಭಿವೃದ್ಧಿ ಮಾಡೋರೆ. ಯಾರು ಮಾಡವ್ರೆ? ಶಿವಕುಮಾರ್ ಅವ್ರು ಮಾಡವ್ರೆ. ಖುಷಿನಾ? ಖುಷಿ. ಈಗ ಸಿಎಂ ಆಗ್ತಾವ್ರಲ್ಲ, ಖುಷಿನಾ? ಖುಷಿ. ಫುಲ್ ಖುಷಿ. ಸಿದ್ದರಾಮಯ್ಯ ಅವ್ರು ಇಳಿದಿದ್ದು ನಮಗೆ ಉರಿಲಿ ಬಿಡಿ. ಯಾಕ್ರಣ? ಏನಕ್ಕೆ ಸಿದ್ದರಾಮಯ್ಯ ಶಿವಕುಮಾರ್ ಮಾಡಿ 40 ವರ್ಷದಿಂದ ಅನ್ನ ಭಾಗ್ಯ 2000 ಫ್ರೀ, ಬಸ್ ಫ್ರೀ ಅದೆಲ್ಲ ಕಾಂಗ್ರೆಸ್ ಎಲ್ಲ ತಾನೇ ಮಾಡಿದ್ದು. ನಿಮ್ಮಲ್ಲಿ ಯಾಕ್ರಣ ಹಿಂಗ್ ಜಗಳ? ಶಿವಕುಮಾರ್ ಬೇಕನ್ರಿ. ಶಿವಕುಮಾರ್ ಸಿಎಂ ಆಗೋದು ಒಳ್ಳೇದು. ಸಿದ್ದರಾಮಯ್ಯ ಹಂಗಾರೆ ಏನು ಮಾಡ್ಲಿಲ್ಲ. ಸುಮ್ಕಿರಣ ಸಾಕು. ಅವರು ನಿಮ್ಮ ಮುಸ್ಲಿಂ ಇದಕ್ಕೆ ನಮ್ಮ ಅಹಿಂದ ನಮ್ಮ ಬಾಂಧವರು ಅಂದ್ರು, ನೀವು ನೋಡಿದ್ರೆ ಹಿಂಗ್ ನಂಬ್ತಿದ್ದೀರಿ. ಏನಂದ್ರು ಶಿವಕುಮಾರ್ ಸಿಎಂ ಆಗೋದೇ ಸೂಕ್ತ ನಮ್ಗೆ. ಆಗೋದ್ರಲ್ಲ, ಇನ್ನೇನ್ ತಗೊಳ್ಳಿ, ಆಗ್ಲಿ ಒಳ್ಳೇದು. ಎಲ್ಲಾರ ಕಂಪ್ಲೇಂಟ್ ಹೇಳ್ತಾ ಇದ್ರು ಇನ್ನು ಅಭಿವೃದ್ಧಿ ಆಗ್ಬೇಕು ಕನಕಪುರ ಅಂತ. ಆಯ್ತು, ಮುಂದಕ್ಕೆ ಮಾಡ್ತಾರೆ. ಆಟೋ ಡ್ರೈವರಿಗೆ ಗ್ಯಾಸ್ ಸಿಕ್ತಲ್ಲ? ಗ್ಯಾಸ್ ಸಿಕ್ತಾರೋ ಪರವಾಗಿಲ್ಲ, ಮಾಡ್ತಾರೆ. ಅಷ್ಟು ಸುಲಭವಾಗಿ ನಮ್ KSRTC ಅವರಿಗೆ ಒಳ್ಳೆ ವೇತನ ಮಾಡ್ಲಿ ಪಾಪ. ಬಂದು ಮುಖ್ಯಮಂತ್ರಿ ಸೀಟ್ ಮೇಲೆ ಕೂತ್ಕೊಂಡು ಮಾಡ್ತಾರೆ. ನಮ್ ಕಡೆ ಕರೆಕ್ಟ್ ಬರ್ತೈತೆ ಸರ್? ತಿಂಗಳ ಸಂಬಳ ಬರ್ತೈತಾ ಇಲ್ವೋ? ಬರ್ತೈದ್ಯಾ? 7ನೇ ವೇತನಕ್ಕೋಸ್ಕರ ನಿಮ್ ಹೋರಾಟ. ಎಷ್ಟು ಕೊಡ್ತಾರೆ ಸಂಬಳ ಒಂದು ಅಂದಾಜು? ಆಯಾ ಸರ್ವಿಸ್ ಮೇಲೆ ಬರುತ್ತೆ ಸರ್. ಆಯಾ ಸರ್ವಿಸ್ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ, ನೋಡಿ ನಮ್ಮ ಕೆಂಪಸ್ಸಿನ ಮಹಾರಾಜರು. ಬರ್ರಿ, ನಿಮ್ಮ ಅಭಿಮಾನಿ ನಾವು. ಏನ್ ನಿಮ್ಮ ಹೆಸರು? ಚೆಲುವೇಗೌಡ. ಯಾವ್ರು? ನಾರಾಯಣಪುರನಾ? ಹೆಂಗಿದೆ ನಿಮ್ಮ ಅಭಿವೃದ್ಧಿ ಕನಕಪುರದು? ಏನ್ ಕನಕಪುರದಲ್ಲಿ ಪ್ರಾಬ್ಲಮ್ಗಳು? ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ವಿಷಯ ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಗೊತ್ತಿಲ್ಲ. ಇವತ್ತು ಯಾರೊಬ್ರು ಸಿಎಂ ಆದ್ರು, DK ಶಿವಕುಮಾರ್. ಗೊತ್ತಾಯ್ತಾ? ಖುಷಿನಾ? ಸಂತೋಷನಾ? ಯಾಕೆ ಸಂತೋಷ? ನಮ್ಮ ತಾಲೂಕಿನಲ್ಲಿ ನಿಮ್ ತಾಲೂಕವ್ರೊಬ್ರು ಆದ್ರಲ್ಲ ಅಂತನ, ಇನ್ನೇನಾದ್ರು ಅಭಿವೃದ್ಧಿ ನೋಡ್ಬೋದು ಅಂತನ? ಅಭಿವೃದ್ಧಿ ಆಗುತ್ತೆ, ಮುಂದೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಇನ್ನು ಮುಂದೆ ಅಭಿವೃದ್ಧಿ ಆಯ್ತದೆ, ಪಕ್ಕ ಆಯ್ತದೆ, ಗ್ಯಾರಂಟಿ ಆಯ್ತದೆ, ಕೆಲಸ ಮಾಡಿದ್ದಾರೆ, ನಿಜವಾಗ್ಲೂ ಆಯ್ತದೆ. ಓಕೆ ಸರ್, ಓಕೆ. ನೋಡ್ರೆ, ಚೆನ್ನಾಗಿದ್ದೀರಾ? ಏನ್ ನಿಮ್ ಹೆಸರು? ಸಿದ್ದಪ್ಪ ಅವ್ರು. ಯಾವ್ರು? ಮರಿಗೊಂದಳ್ಳಿಯಾ? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಪೆನ್ಷನ್ ದುಡ್ಡೆಲ್ಲ ಬರ್ತೈತಾ? ಎಲ್ಲಪ್ಪ 3 ತಿಂಗಳ ಆಯ್ತು, ಬರಲೇ ಇಲ್ಲ. 3 ತಿಂಗಳಿಂದ ಬಂದಿಲ್ವಾ? ಇವ್ರು ಯಾರು? ಹೆಂಗ್ಸ್ರೇ? ನಿಮ್ MLAಗೆ ಬಂದಿಲ್ವಂತಲ್ಲ 3 ತಿಂಗಳಿಂದ ಕಾಸು? ನಿಮ್ ಹೆಸರೇನು? ಹುಷಾರಿಲ್ವಾ? ಏನಾಯ್ತವ? ಜ್ವರ ಬಂದ್ಬಿಟ್ಟಿದ? ನೀವು ಆಸ್ಪತ್ರೆ ಕರ್ಕೋಗಿದ್ರಾ? ಇದು ಜನ್ಮದ ಜೋಡಿ ಅಂದ್ರೆ. ಯಾರು ಇಷ್ಟಪಡೋದು ಮದುವೆ ಆಗೋದು ದೊಡ್ಡ ವಿಚಾರ ಅಲ್ಲ, ಕೊನೆ ತನಕ ಜೊತೆಲಿ ಇರ್ತಿರಲ್ಲ ಒಟ್ಟುಗೂಡಿ, ಅದು ದೊಡ್ಡ ವಿಚಾರ. ಏನಂತೀರಿ? ಭಗವಂತ ಸೇರ್ಸಿರೋದು, ಅವ್ನು ಸೇರ್ಸಿರೋ ಕೂಟ. ನಾವು ನೀನು ಮಾಡ್ಕೊಂಡದ್ದಲ್ಲ ಅಲ್ವಾ? ಅಷ್ಟು ಮಾತ್ರ ಹೇಳ್ಬೋದು. ಕೊನೆ ತನಕ ಚೆನ್ನಾಗಿ ನೋಡ್ಕತ್ತೀರಿ. ಇನ್ನೇನ್ ಮಾಡೋದು? ಮಾಡ್ಲೇಬೇಕು. ಅವ್ರನ್ನ ನಾವು ನೋಡ್ಬೇಕು, ನಾವು ಅವ್ರು ನೋಡ್ಬೇಕು. ಅಷ್ಟೇ. ಮಕ್ಳಿದಾರ? ಅವರೇ. ಏನ್ ಮಾಡ್ತಾವ್ರೆ? ಅವ್ರ ಇಷ್ಟಕ್ಕೆ ಅವರೇ. ನಿಮ್ಮನ್ನ ನೋಡೋದೆ ಅವರು ಸಾಧ್ಯವಾದ ಮಟ್ಟಿಗೆ ಮಾಡ್ತಾರೆ. ಅವರು ಸಾಧ್ಯವಾದ ಮಟ್ಟಿಗೆ ಮಾಡ್ತಾರೆ ಅಷ್ಟೇ. ಈಗ ನಿಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು, ಖುಷಿನಾ? ಆಗಲಪ್ಪ, ಅವರು ಅಷ್ಟೇ. ರಾಜಭಾರ ಮಾಡ್ಲಿ ಬಿಡಿ, ತಪ್ಪೇನು ಅಂತೀರಾ? ಈಗ ಸಿದ್ದರಾಮಯ್ಯ ಹೇಳಿದ ಮೇಲೆ ಅದ್ರಂತ ನಡಿಬೇಕು ತಾನೆ, ನಡೆಯೋದು ಧರ್ಮ ಅಲ್ವೇ? ಅದೆಲ್ಲ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ಅದು ತಪ್ಪಾಗಲ್ವೇ? ಆಗ ಮಾಡಿದ್ರೆ ಅವ್ರಿಗೂ ಒಳ್ಳೇದೆ, ಇವ್ರಿಗೂ ಒಳ್ಳೇದೆ, ತೂಕ ಆಗ್ತದೆ, ಎಲ್ಲ ತೂಕವಾಗಿ ಆಯ್ತದೆ. ಆಯ್ತು, ಮಾಡ್ಲಿ, ಸಂತೋಷ. ದುಡ್ಡೆಲ್ಲ ಬತ್ತೈತವ? 200 ರೂಪಾಯಿ ಬತ್ತೈದ್ಯಾ? ಇದು ಸಿದ್ದರಾಮಯ್ಯಂದು ಗೃಹಲಕ್ಷ್ಮಿ ಇನ್ನ ಬರಲಿಲ್ಲ, ಈಗ ಹಾಕಿದಾನೇನಪ್ಪ. ಹೌದಾ? ಹಾಕಿದವ್ರ ಇಲ್ವೋ? ಅದು ಗೊತ್ತಿಲ್ವಾ? ಏನ್ ನಿಮ್ಮ ಹೆಸರು? ಅದ್ಯಾರು ಹೋಗಿದ್ದವರು? ಮಗಳು ಓಡೋದ್ಲು ಅಂತ ಬೇಜಾರ? ಅಲ್ಲ, ಇಲ್ಲೇ ಓಡೋದ್ಲು ಅಂತ, ನಮ್ ಕ್ಯಾಮ್ರಾ ಕಂಡು ಓಡೋದ್ಲು ಅಂತ. ಯಾವ್ರು? ಇಲ್ಲೇವ್ರಾ? ಚೆನ್ನಾಗಿದ್ದೀರಾ? ಹೆಂಗಿದೆ ಅಭಿವೃದ್ಧಿ ನಿಮ್ ಕನಕಪುರದು? ಚೆನ್ನಾಗಿ ಮಾಡ್ತಾ ಇದಾರ? ಯಾರು? ಈಗ ವಿಷಯ ಗೊತ್ತಾಯ್ತಾ? ಮಗಳು ಹೇಳಿದ? ಬನ್ನಿ ಮಗಳೇ, ಒಂದು ನಿಮಿಷ ಬಾರವ. ಇಲ್ಲಿ ಕುಸೆ ಬಾಕುಸೇಲಿ. ಬಾಕುಸೇಲೆ ನಿಮ್ಮ ಅವ್ವನೇ ಮಾತಾಡ್ತಿರ್ಬೇಕಾದ್ರೆ ಮಗಳಿಗೇನ್ ಚಿಂತೆ? ಬಾರ ಕೈಲಿ. ಈಗ DK ಶಿವಕುಮಾರ್ ಅವ್ರದ್ದು ಕತೆ ಗೊತ್ತಾಯ್ತಾ? ಏನು ನೋಡಿಲ್ವಾ? ಅಯ್ಯೋ, 200 ರೂಪಾಯಿ ತಗೊಂಡು ಏನು ನೋಡಿಲ್ವಂತೆ. ಅತ್ತೆ ಹೋಯ್ತದ? ಅಮ್ಮಂಗ್ ಗೊತ್ತಲ್ವಾ? ಈ ಕಡೆ ಅಮ್ಮನ್ ತೋಲು 1000, ಆ ಕಡೆ ಅತ್ತೆ ತೋಲು 1000. ಆಯ್ತಲ್ಲ 2000 ಲೂಟಿ. DK ಶಿವಕುಮಾರ್ ಅವ್ರು ಸಿಎಂ ಆದ್ರು, ಖುಷಿನಾ? ಗೊತ್ತಾ ವಿಷಯ? ಮತ್ತೇನು ಗೊತ್ತಿಲ್ಲ ಅಂದ್ರೆ. ಇದು ನಿಮ್ಮ ಕನಕಪುರ ಅಭಿವೃದ್ಧಿ ಏನಾಗಬೇಕು? ಇನ್ನೂ ಸ್ವಲ್ಪ ಚೆನ್ನಾಗಿ
ಮಾಡಿದ್ರೆ ಸಾಕು ಸರ್. ಈಗೇನ್ ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಮತ್ತೇನ ಇನ್ನೂ ಸ್ವಲ್ಪ ಚೆನ್ನಾಗಿ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಅವರು. ಸ್ವಲ್ಪ ಬಡವರಿಗೆ ಹೆಲ್ಪ್ ಮಾಡ್ಬೇಕು. ಆಮೇಲೆ ಬನ್ನಿ ಬನ್ನಿ ಬನ್ನಿ, ಮನೆ ಇಲ್ವಾ ಯಾರಿಗೆ? ಜಮೀನು ಮನೆ ಏನು ಇಲ್ಲ. ಹಾ, ನೀವು ಮನೆಗೆ ಅಪ್ಲೈ ಮಾಡಿಲ್ವಾ? ಬರೀಲಿ ಇಷ್ಟೊಂದು ಪ್ರಾಬ್ಲಮ್ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾವ್ರೆ. ಎಲ್ಲೂ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಅಷ್ಟೇ. ಎಲ್ಲಿ ಕೇಳಿದ್ರೆ? ತಾಲೂಕ್ ಆಫೀಸಲ್ಲಿ ಲಂಚ ಕೇಳಿದ್ರ? ಇಲ್ಲ ಸರ್, ಅದೆಲ್ಲ ಏನು ಕೇಳಿಲ್ಲ. ಇನ್ನೂ ಬಿಟ್ಟಿಲ್ಲ ಕಣಮ್ಮ, ಬಿಟ್ಟಾಗ ಹೇಳ್ತೀವಿ. ಬಿಟ್ಟವ್ರಲ್ಲಿ ಮನೆ ಬಿಟ್ಟವ್ರೆ. ನಮ್ಗೇನಿಲ್ಲ ಸರ್, ಜಮೀನು ಇಲ್ಲ, ಗಂಡ ಮನೆಯಲ್ಲೂ ಇಲ್ಲ, ಅಪ್ಪನ ಮನೆಯಲ್ಲೂ ಇಲ್ಲ. ಅದಕ್ಕೆ ಒಂದ್ ಮನೆ ಅಂತ ಮಾಡ್ಕೊಟ್ಬಿಟ್ರೆ ಸಾಕು. ಮನೆ ಇಲ್ವಾ? ಎಲ್ಲಿ, ಯಾವ ಊರು? ನಾವಿದೇ ಊರವರು. ಅಲ್ಲ, ಅಲ್ಲಿ ಯಾವ ಊರು ಅಂತ ಕೇಳ್ತಿದೀನಿ. ಇಲ್ಲಿ ಸಿಟಿನ ಯಾವ ಏರಿಯಾ? ಇಲ್ಲಿ ಅಂಚೆ ಫ್ಯಾಕ್ಟ್ರಿ ರೋಡ್ ಅಲ್ಲಿ ಇರೋದು. ಹೌದಾ? ಈಗ ಬಾಡಿಗೆ ಮನೆ ಇದ್ದೀರಾ? ಇವಾಗ 6 ಒಳಗೆ ಸೈಟ್ ಇದೆಯಾ ಅವಾಗ್ಲೇ? ಮತ್ ಮನೆ ಕೊಡ್ತಾರಂದ್ರೆ ಎಲ್ಲಿ ಕಟ್ತೀರಾ ನೀವು? ಕಟ್ಟಲ್ಲ, ಅದೇ ಅವರೇ ಫ್ರೀ ಮನೆ ಬಿಡ್ತಾರಲ್ಲ. ಫ್ರೀ ಮನೆ ಬಿಡ್ತಾವ್ರೆ, ಅದಕ್ಕೊಂದ್ ಜಾಗ ಬೇಕಲ್ವೇ? ಅದಕ್ಕೇನೆ ಅವರೇ ಮಾಡ್ತಾರೆ. ಜಾಗ ಮತ್ತೆ ಮನೆ ಎರಡು ಬೇಕು ಅಂತ ಕೇಳ್ತಾ ಇದೀರಾ ನೀವು? ಈಗಿಲ್ಲ, ಮನೆ ಇಲ್ಲ. ಹೆಂಗೋ ಒಂದ್ ಆಗೋಯ್ತದೆ ಅಂತೀರಾ? ನೋಡಿ ಹೆಂಗೆ ಡಿ ಕೆ ಶಿವಕುಮಾರ್ ಅವರೇ, ನೀವು ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮ ಹೆಸರೇನಂದ್ರೆ? ರೂಪ ಅವರಿಗೆ ಮನೆ ಕೊಡಿಸ್ಬಿಡಿ. ನಿಮ್ಮ ಹೆಸರೇನು? ಐಶ್ವರ್ಯ. ಅವ್ರ ಮಗಳು ಐಶ್ವರ್ಯ. ಅವ್ರು ನಮ್ಗೊಂದು ಹೆಲ್ಪ್ ಮಾಡ್ಕೊಟ್ಬಿಡ್ಲಿ. ನಮ್ ಸಾಯೋ ಟೈಮಲ್ಲಿ ಸಾಯ ಟೈಮಲ್ಲಿ ವಾಪಸ್ ಕೊಟ್ಬಿಡ್ತೀರಾ? ವಯಸ್ಸಾಯ್ತು, ನೆನ್ಸ್ಕೊಂಡ್ ಸಾಯ್ತೀರಾ ಅತ್ಲಾಗೆ? ಬೇಡ, ಸಾಯ ಮಾತೆಲ್ಲ ಯಾಕೆ, ಚೆನ್ನಾಗಿ ಬದುಕಿ ಬಾಳಿ. ಎಷ್ಟು ದಿವಸ ಅಂತ ನಾವು ಸಂಪಾದನೆ ಮಾಡಕ್ಕೆ ಇರಾಗಟ್ಟ ಸಂಪಾದನೆ ಮಾಡ್ತೀವಿ. ಏನ್ ಕೆಲಸ ಮಾಡ್ತೀರಿ? ಇವಾಗ ಬಾಡಿಗೆಗಳೆಲ್ಲ ರೈಟ್ ಜಾಸ್ತಿ ಎಲ್ಲ ಕಟ್ಟಕ್ಕೆ. ಏನ್ ಕೆಲಸ ಮಾಡ್ತೀರಿ? ನಮ್ಮನೆಯವರು ಡ್ರೈವಿಂಗ್, ಆಟೋ ಓಡಿಸ್ತಾರೆ. ಹೌದಾ? ಒಳ್ಳೇದಾಗ್ಲಿ. ರೇಷನ್ ಕಾರ್ಡ್ ಎಲ್ಲ ಇದೆಯಾ? ಎಲ್ಲ ಇದೆ, ಪಕ್ಕ ಎಲ್ಲ ಬರ್ತಾ ಇದೆಯಾ? ಅಕ್ಕಿ ಎಲ್ಲ ಬರ್ತಾ ಇದೆಯಾ? ಎಲ್ಲ ಬರ್ತಾ ಇದೆ. 2,000 ದುಡ್ಡು ಇದೆಲ್ಲ ಬರ್ತಾ ಇದೆಯಾ? ಆಯ್ತು, ಥ್ಯಾಂಕ್ ಯು. ಈ ಅಕ್ಕ, ಏನ್ ನಿಮ್ಮ ಹೆಸರು ಅಕ್ಕ? ನಮ್ಮ ಹೆಸರು ಜಯಮ್ಮ. ಜಯಮ್ಮ, ಆರಾಮ? ಯಾವ್ರು? ಮರಿಗೋಳಂದೊಡ್ಡಿ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಸರಿ ಬಿಡಿ, ಹಂಗಾರೆ ಹೋಯ್ತೀನಿ ನಾನು. ಚೆನ್ನಾಗಿದ್ದೀರಾ ಅಂದ್ರೆ ಹೋಯ್ತೀನಿ. ಕರೆಕ್ಟಾಗಿ ಹೇಳಿ, ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಏನಿಲ್ಲ, ಎಲ್ಲ ಚೆನ್ನಾಗಿ ಬಿಡಿ. ಎಲ್ಲ ಚೆನ್ನಾಗವ್ರ? ವಿಷಯ ಗೊತ್ತಾಯ್ತಾ? ಏನ್ ಗೊತ್ತಾಯ್ತು? ಅದೇ ಇವರು ಸಿಎಂ ಆಗಿದ್ದೀವಿ ಇವತ್ತು. ಗೊತ್ತಾಯ್ತು. ಯಾರು ಹೇಳಿ? ಯಾರು ಅಂತ ಗೊತ್ತಾಯ್ತು? ಯಾರು ಹೇಳಿ? ಶಿವರಾಜಣ್ಣ. ನಿಮ್ಮೂರು ಶಿವರಾಜಣ್ಣ ಕೇಳ್ತಿಲ್ಲ ನಾನು. ಯಾರು ಹೇಳಿ? ಯಾರು ಹೇಳಿ? ಈಗ ಯಾರಿದ್ರು ಮುಖ್ಯಮಂತ್ರಿ? ಸಿದ್ದರಾಮಯ್ಯ. ಇವಾಗ ಬೇರೆಯಾದ್ರು ಯಾರು ಹೇಳಿ? ಶಿವರಾಜಣ್ಣ, ಡಿ ಕೆ ಶಿವಕುಮಾರ್. ಖುಷಿನಾ? ನಿಮ್ಮೂರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹಂಗಾರೆ? ರೇಷನ್ ಕಾರ್ಡ್ ಐತಾ? ಎಲ್ಲ ಸರಿಯಾಗಿ ಸಿಗ್ತಾ ಇದಾ? ಸಿಗ್ತಾ ಇದೆ ಇಲ್ವಾ? ಪುರಿ ಅಂದ್ರೆ ಹೇಳ್ಬೇಕು. ಸರಿ, ಆಯ್ತು.